ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಇನ್ನ ಒಂದು ಮ್ಯಾಚ್ ನ ನೈಟ್ ಆಫ್ ಚಾಂಪಿಯನ್ಸ್ ಗೆ ಬುಕ್ ಮಾಡಿದ್ದಾರೆ. ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಏಜೆ ಸ್ಟೈಲ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ನನಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಆಸ್ ಚಾಂಪಿಯನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ಸಿದ್ರು ಕೂಡ ನಾನು ಏಜೆ ಸ್ಟೈಲ್ ಅವರು ಗೆಲ್ಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಏಜೆ ಸ್ಟೈಲ್ ಅವರಿಗೆ ಈ ಒಂದು ಟೈಮ್ ಅಲ್ಲಿ ಒಳ್ಳೆ ಬುಕ್ಕಿಂಗ್ ನ ಅಗತ್ಯಕತೆ ಇದೆ. ಅಂಡ್ ಆಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ನಿಜವಾಗ್ಲೂ ಏಜೆ ಸ್ಟೈಲ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಅದ್ಭುತನ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ನನಗೆ ಏಜೆ ಸ್ಟೈಲ್ ಅವರು ಗೆಲ್ಲಬೇಕು. ಇಷ್ಟೇ ಅಲ್ಲ, ನಮಗೆ ಜಾನ್ ಸಿನಾ ಹಾಗೆ ಸಿಎಂ ಪಂಕ್ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಈ ಎರಡು ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಬುಕ್ ಮಾಡಿದ್ದಾರೆ. ಇದಲ್ಲದೆ ನಮಗೆ ಕಿಂಗ್ ಆಫ್ ದ ರಿಂಗ್ ನ ಫೈನಲ್ಸ್ ಹಾಗೆ ಕ್ವೀನ್ ಆಫ್ ದ ರಿಂಗ್ ನ ಫೈನಲ್ಸ್ ಕೂಡ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಟೋಟಲ್ ಆಗಿ 4 ಮ್ಯಾಚಸ್ ಕನ್ಫರ್ಮ್ ಆಗಿದೆ. ಅಂಡ್ ಇದಲ್ದಲೇನೆ ಇನ್ನ ಒಂದು ಮ್ಯಾಚ್ ಆಡ್ ಆಗಬಹುದು. ಟೋಟಲ್ ಆಗಿ 5 ಮ್ಯಾಚಸ್ ಗಳು ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಸಾಟರ್ಡೆ ಜೂನ್ 28ನೇ ತಾರೀಕು ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಎಂದು ಜಾನ್ ಸಿನಾ ಹಾಗೆ ಸಿಎಂ ಪಂಕ್ ಅಂತಹ ಮೆಗಾ ಮ್ಯಾಚ್ ಕೂಡ ಈ ಒಂದು ಶೋ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಈ ಒಂದು ಮ್ಯಾಚ್ ನ ಬೆಟ್ಟಿಂಗ್ ಓಡ್ಸ್ ಕೂಡ ರಿಲೀಸ್ ಆಗಿದೆ. ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಅವರು ಸಿಎಂ ಪಂಕ್ ಅವ್ರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರಂತೆ. ಸೊ ನಮ್ಮ ಜಾನ್ ಸಿನಾ ಅವರು ಚಾಂಪಿಯನ್ಶಿಪ್ ನ ಗೆದ್ದಿರೋದೇ ರೆಸ್ಲಿಂಗ್ ನ ರಿಯೂಂಡ್ ಮಾಡೋದಕ್ಕೆ ಅವರು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ನಾನು ಈ ಒಂದು ಚಾಂಪಿಯನ್ಶಿಪ್ ನ ತಗೊಂಡೆ ಡಬ್ಲ್ಯೂ ಕಂಪನಿನ ಬಿಟ್ಟು ಹೋಗ್ತೀನಿ ಅಂತ. ಸೊ ಈ ಒಂದು ಸ್ಟೇಟ್ಮೆಂಟ್ ನ ನಮ್ಮ ಜಾನ್ ಸಿನಾ ಅವರು ಕಂಟಿನ್ಯೂ ಮಾಡೋದಾದ್ರೆ ಇವರು ಕೊನೆ ತನಕನೂ ಕೂಡ ಆ ಒಂದು ಚಾಂಪಿಯನ್ಶಿಪ್ ನ ಸೋಲೋದಿಲ್ಲ. ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಚಾನ್ಸ್ ಇದೆ, ಸೋತ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಸೋಲ್ಬೇಕು. ಅಲ್ಲೂ ಕೂಡ ಸೋಲಿಲ್ಲ ಅಂದ್ರೆ ನಮ್ಮ ಜಾನ್ ಸಿನಾ ಅವರು ಕೊನೆಯದಾಗಿ ತನ್ನ ಚಾಂಪಿಯನ್ಶಿಪ್ ನ ಡ್ರಾಪ್ ಮಾಡಿ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗ್ತಾರೆ. ಈಗ ನಮ್ಮ ಜಾನ್ ಸಿನಾ ಅವರ ಚಾಂಪಿಯನ್ಶಿಪ್ ರೇನು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಇಷ್ಟು ದಿನ ಒಂದು ಡೀಸೆಂಟು ಅಂತ ಅನಿಸ್ತಾ ಇತ್ತು. ನಮ್ಮ ರ್ಯಾಂಡಿ ಆರ್ಟನ್ ಅವರ ಜೊತೆಗಿನ ಅವರ ಫ್ಯೂಡ್ ನ ಬಿಟ್ರೆ ನನಗೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ. ಬಟ್ ಈಗ ನಮ್ಮ ಜಾನ್ ಸಿನಾ ಅವರ ಹಿಂದೆ ಎಲ್ಲರೂ ಕೂಡ ಬಿದ್ದಿದ್ದಾರೆ. ಅಂಡ್ ಅದರಿಂದನೇ ಜಾನ್ ಸಿನಾ ಅವರ ಚಾಂಪಿಯನ್ಶಿಪ್ ರೇನು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗುತ್ತೆ. ಅದರಲ್ಲೂ ಸಮ್ಮರ್ ಸ್ಲಾಮ್ ಕೂಡ ಹತ್ರ ಬರ್ತಿರೋದ್ರಿಂದ ಡಬ್ಲ್ಯೂ ಅವರು ಅದ್ಭುತವಾದ ಸ್ಟೋರಿನೇ ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ ಕಿಕ್ ಆಫ್ ಶೋ ಬಗ್ಗೆ. ಯಾವ ರೀತಿ ನಮಗೆ ರಸಲ್ ಮೇನಿಯಾ ಕಿಕ್ ಆಫ್ ಶೋ ನೋಡೋದಕ್ಕೆ ಸಿಕ್ಕಿತ್ತು, ಅದೇ ರೀತಿ ಈ ಬಾರಿಯ ಫೆನೆಟಿಕ್ಸ್ ಫೆಸ್ಟ್ ಅಲ್ಲಿ ನಮಗೆ ಸಮ್ಮರ್ ಸ್ಲಾಮ್ ಕಿಕ್ ಆಫ್ ಶೋ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇದೇ ಸಾಟರ್ಡೆ ನೋಡೋದಕ್ಕೆ ಸಿಗ್ತಾ ಇದೆ ಈ ಒಂದು ಕಿಕ್ ಆಫ್ ಶೋ. ಅಂಡ್ ಇಲ್ಲಿ ನಮಗೆ ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಇವರಿಬ್ರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಡಬ್ಲ್ಯೂ ಅವರು ಏನಾದ್ರೂ ಸಮ್ಮರ್ ಸ್ಲಾಮ್ ಗೆ ಯಾವ್ದಾದ್ರು ಒಂದು ಸ್ಟೋರಿನ ಬಿಲ್ಡ್ ಮಾಡೋದಾದ್ರೆ ಈ ಒಂದು ಕಿಕ್ ಆಫ್ ಶೋ ಅಲ್ಲಿ ಬಿಲ್ಡ್ ಮಾಡಬಹುದು. ಯಾವ ರೀತಿ ರಸಲ್ ಮೇನಿಯಾ 40 ಟೈಮ್ ಅಲ್ಲಿ ನಮಗೆ ರಸಲ್ ಮೇನಿಯಾ ಕಿಕ್ ಆಫ್ ಶೋ ಅಲ್ಲಿ ಒಂದು ಮೈನ್ ಇವೆಂಟ್ ಸೆಟ್ ಆಗಿತ್ತು, ಎಲ್ಲ ಸ್ಟೋರಿ ಬದಲಾಗಿತ್ತು, ಅದೇ ರೀತಿ ಸಮ್ಮರ್ ಸ್ಲಾಮ್ ಕಿಕ್ ಆಫ್ ಶೋನು ಕೂಡ ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಇದ್ರ ಮೇಲೆ ಎಲ್ಲರ ಗಮನ ಇದೆ. ಅಂಡ್ ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಅವರು ಕೂಡ ಈ ಒಂದು ಕಿಕ್ ಆಫ್ ಇವೆಂಟ್ ಗೆ ಬರ್ತಾ ಇರೋದ್ರಿಂದ ನಾನಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದೇನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಒಂದು ಸ್ಟಾರ್ಟ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಕಳೆದ ವರ್ಷ ಅಲ್ಲ ಅದರ ಹಿಂದಿನ ವರ್ಷದ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಜೇ ವುಸೋ, ಸ್ಯಾಮಿ ಝೈನ್, ರ್ಯಾಂಡಿ ಆರ್ಟನ್, ಸೆತ್ ರೋಲೆನ್ಸ್ ಹಾಗೆ ಕೋಡಿ ರೋಡ್ಸ್ ಅವರು ಒಂದೇ ಟೀಮ್ ಅಲ್ಲಿ ಕಂಪೀಟ್ ಮಾಡಿದ್ರು. ಅಂಡ್ ಈಗ ಇವರೆಲ್ಲರೂ ಕೂಡ ಜೊತೆಗೇನೆ ಕಂಪೀಟ್ ಮಾಡ್ತಾ ಇದ್ದಾರೆ, ಅದು ಕೂಡ ಜಾನ್ ಸಿನಾ ಅವ್ರಿಗೋಸ್ಕರ. ನಾವು ಈಗ ನೋಡಿದ್ರೆ ನಮ್ಮ ಜೇ ವುಸೋ ಅವರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ, ಅದು ಕೂಡ ಸೆಮಿಫೈನಲ್ಸ್ ಮ್ಯಾಚ್ ಅಲ್ಲಿ ಕಿಂಗ್ ಆಫ್ ದ ರಿಂಗ್ ಗೆ. ಅಂಡ್ ನಮ್ಮ ಸ್ಯಾಮಿ ಝೈನ್ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ ಕಿಂಗ್ ಆಫ್ ದ ರಿಂಗ್ ಸೆಮಿಫೈನಲ್ ಮ್ಯಾಚ್ ಅಲ್ಲಿ. ಅಂಡ್ ನಮ್ಮ ಸೆತ್ ರೋಲೆನ್ಸ್ ಅವರು ಆಸ್ ಮನಿ ಇನ್ ದ ಬ್ಯಾಂಕ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಇವರ ಸ್ಟೋರಿನೂ ಕೂಡ ಇಲ್ಲೇ ಸುತ್ತುತ್ತಾ ಇದೆ. ಇವರೆಲ್ಲರೂ ಕೂಡ ತನ್ನಲ್ಲೇ ಹೊಡೆದಾಡಬೇಕು. ಈಗ ಇವರು ಜಾನ್ ಸಿನಾ ಅವರ ವಿರುದ್ಧ ಹೋಗಿ ನಿಲ್ಲೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಟಾಟ್ಸ್ ಅಂತಾನೆ ಹೇಳ್ಬಹುದು. ಇದು ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಏಂಜೆಲ್ ಗಾರ್ಜಾ ಹಾಗೆ ಅಂಬರ್ಟೋ ಕರೀಲಾ ಅವರ ಬಗ್ಗೆ. ಇವರು ಗಾಯ್ಸ್ AAA ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ರೀಸೆಂಟ್ ಆಗಿ ಅಲ್ಲಿ ಒಂದು ಇವೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ AAA ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೋಸ್ಕರ ಇವರು ಕೂಡ ಕಂಪೀಟ್ ಮಾಡಿ ಇವರು ಹೊಸ AAA ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದಾರೆ. ಡಬ್ಲ್ಯೂ ಕಂಪನಿಯಲ್ಲಂತೂ ಇವರಿಗೆ ಅಷ್ಟೊಂದು ಬುಕ್ಕಿಂಗ್ ಸಿಗ್ತಾ ಇರಲಿಲ್ಲ. ಬಟ್ ಈಗ ಇವರು AAA ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆಲ್ಲೋದ್ರ ಮುಖಾಂತರ ಸಿಕ್ಕಾಪಟ್ಟೆ ಹೈ ಬಾಲ್ ನ ಕ್ಯಾಚ್ ಮಾಡ್ಕೊಂಡಿದ್ದಾರೆ. ಅಂಡ್ ಈಗ ತಾನೇ ನಮ್ಮ ಟ್ರಿಕ್ ವಿಲಿಯಂ ಅವರು NXT ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ರು. ಅಂಡ್ ಈಗ AAA ಈಗ ತಾನೇ ಡಬ್ಲ್ಯೂ ಅಂಡರ್ ಅಲ್ಲಿ ಬಂದಿದೆ. ಅಂಡ್ ಇಷ್ಟು ಬೇಗ ಆಂಜೆಲ್ ಗಾರ್ಜಾ ಹಾಗೆ ಅಂಬರ್ಟಾ ಕರೀಲಾ ಅವರು AAA ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದಾರೆ. ಕಂಗ್ರಾಚುಲೇಷನ್ಸ್ ನ ತಿಳಿಸೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥ
ಇದ್ದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಸಲ್ ಮೇನಿಯಾ ಮುಗಿದ ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಚಿಕ್ಕದಾಗಿ ಬ್ರೇಕ್ ನ ತಗೊಂಡಿದ್ರು. ಅಂಡ್ ಆ ಒಂದು ಗ್ಯಾಪ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಮೂವಿಯಲ್ಲೂ ಕೂಡ ಹೋಗಿ ಭಾಗಿಯಾಗಿದ್ದಾರೆ. ರೀಸೆಂಟ್ ಆಗಿ ನಾಕೆಡ್ ಗನ್ ಅನ್ನೋ ಒಂದು ಮೂವಿಯ ಟ್ರೇಲರ್ ರಿಲೀಸ್ ಆಗಿದೆ. ಅಂಡ್ ಅದರಲ್ಲಿ ನಮಗೆ ಕೋಡಿ ರೋಡ್ಸ್ ಅವರು ಕೂಡ ನೋಡೋದಕ್ಕೆ ಸಿಕ್ಕಿದ್ದಾರೆ. ಕೋಡಿ ರೋಡ್ಸ್ ಅವರು ಐ ಥಿಂಕ್ ಒಂದು ಬಾರ್ ಟೆಂಡರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಹೀರೋ ಹೋಗಿ ಕೋಡಿ ರೋಡ್ಸ್ ಅವರ ಫೇಸ್ ನ ಇಟ್ಕೊಂಡು ಟೇಬಲ್ ಗೆ ಬಡುತ್ತಾನೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರ ಫೇಸು ಸಿಕ್ಕಾಪಟ್ಟೆ ಫನ್ನಿ ಆಗಿ ಕನ್ವರ್ಟ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಇದರಿಂದ ಗೊತ್ತಾಗ್ತಾ ಇದೆ ಚಿಕ್ಕದಾಗಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹಾಲಿವುಡ್ ಕಡೆ ಮುಖ ಆಗ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಯಾವುದೇ ರೀತಿಯ ಅಪ್ಡೇಟು ಇಲ್ಲ ಗೈಸ್. ಯಾವಾಗ ಬರ್ತಾರೆ ಅಂತಾನೂ ಕೂಡ ಗೊತ್ತಾಗ್ತಾ ಇಲ್ಲ. ಬಟ್ ನಾವೆಲ್ಲರೂ ಕೂಡ ಹೋಪ್ ಇಟ್ಕೊಂಡಿದೀವಿ ರೋಮನ್ ರೈನ್ಸ್ ಅವರು ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಅದನ್ನ ಬಿಟ್ರೆ ಈಗಾಗಲೇ 2025ರಲ್ಲಿ 6 ತಿಂಗಳು ಮುಗ್ದಿದೆ. 6 ತಿಂಗಳು ಮುಗ್ದಿದೆ, ಯಾರು ಕೂಡ ಶಾಕ್ ಆಗಬೇಡಿ. ಅಂಡ್ ಈ 6 ತಿಂಗಳಲ್ಲಿ ನೀವು ಅದು ಏನ್ ಸಾಧನೆ ಮಾಡಿದಿರಾ ಅಂತ ನನಗೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. 6 ತಿಂಗಳು ನಿಜವಾಗ್ಲೂ ಕೂಡ 2025ರಲ್ಲಿ ಕಂಪ್ಲೀಟ್ ಆಗಿದೆ. ಅಂಡ್ ಈ 6 ತಿಂಗಳಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕೇವಲ 8 ರಿಂದ 9 ಅಪಿರಿಯನ್ಸ್ ನ ಮಾತ್ರ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. 3 ಮಂಡೇ ನೈಟ್ರೋ, 2 ಸ್ಮ್ಯಾಕ್ ಡೌನ್, ರಾಯಲ್ ರಂಬಲ್ ಹಾಗೆ ರಸಲ್ ಮೇನಿಯಾ, ಇಷ್ಟೇ ಶೋಗಳಿಗೆ ನಮ್ಮ ರೋಮನ್ ರೈನ್ಸ್ ಅವರು ಬಂದಿರೋದು. ನಿಜವಾಗ್ಲೂ ಇಷ್ಟೊಂದು ರೇರ್ ಆಗಿಬಿಟ್ಟಿದ್ದಾರೆ ಗುರು ರೋಮನ್ ರೈನ್ಸ್ ಅವರು. ನಮ್ಮ ಟ್ರಿಪಲ್ ಎಚ್ ಅವರು ರೋಮನ್ ರೈನ್ಸ್ ಅವ್ರನ್ನ ಏನ್ ಮಾಡಬೇಕು ಅಂತ ಇದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಥವಾ ರೋಮನ್ ರೈನ್ಸೇ ಬರ್ತಾ ಇಲ್ವೋ ಇದು ಕೂಡ ಅರ್ಥ ಆಗ್ತಾ ಇಲ್ಲ. ಕಾದ್ ನೋಡ್ಬೇಕು ಅವರು ಯಾವಾಗ ಬರ್ತಾರೆ ಅಂತ. ರೀಸೆಂಟ್ ಆಗಿ ನಮ್ಮ ರಿಕೇಶಿ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಡಬ್ಲ್ಯೂ ಅವರು ಬ್ಲಡ್ ಲೈನ್ ನ ಕಂಪ್ಲೀಟ್ ಆಗಿ ಡಬ್ಲ್ಯೂ ಕಂಪನಿಯಿಂದ ತೆಗೆದಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಆ ರೀತಿ ಆಗದೆ ಇರಲಿ, ರೋಮನ್ ರೈನ್ಸ್ ಅವರು ಆದಷ್ಟು ಬೇಗ ರಿಟರ್ನ್ ಆಗಲಿ, ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಮಗೆ ಅವರ ದರ್ಶನ ನೋಡೋದಕ್ಕೆ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ನಿಮ್ಗೇನ್ ಅನ್ಸುತ್ತೆ ಗಾಯ್ಸ್, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.